ನಮಸ್ಕಾರ ವೀಕ್ಷಕರೇ. ನಾವು ಈಗೆಲ್ಲ ತುಂಬ ಸತಿ ಕೇಳಿದ್ದೀವಿ, ನಾವು ಕಾಯಿ ಕಟ್ಟೋದಕ್ಕೆ ಕೆಲವೊಂದಷ್ಟು ದೇವಸ್ಥಾನಗಳಿಗೆ ಹೋಗಬೇಕು, ಇಂತಿಂಥ ದಿನಾನೇ ಹೋಗಬೇಕು, ಇಷ್ಟು ವಾರಗಳೇ ಹೋಗಬೇಕು, ಅಲ್ಲಿ ಹೋಗಿ ಕಾಯಿ ಕಟ್ಟಿ ಬರಬೇಕು, ಪ್ರತಿ ವಾರ ಹೋಗಬೇಕು, ಹಾಗೆ ಈ ರೀತಿಯಾದಂಥ ಸಾಕಷ್ಟು ವಿಚಾರಗಳನ್ನು ನಾವು ಕೇಳಿದ್ದೀವಿ. ಆದರೆ ಕೆಲವೊಂದಷ್ಟು ದಿನಗಳು ಅಥವಾ ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಈ ರೀತಿಯಾದವರು ನಾವು ಮನೆಯಲ್ಲೇ ಕಾಯಿ ಕಟ್ಕೊಂಡು ಈ ರೀತಿ ಪರಿಹಾರಗಳನ್ನು, ನಮ್ಮ ಒಂದು ಉದ್ಯೋಗದ ಸಮಸ್ಯೆಗಳಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಹಣಕಾಸಿನ ತೊಂದರೆಗಳಿರ್ಬೋದು, ಈ ಎಲ್ಲದಕ್ಕೂ ಪರಿಹಾರಗಳನ್ನು ಪಡ್ಕೋಬೋದಾ? ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ಈಗೆಲ್ಲ ಸಾಕಷ್ಟು ಬಾರಿ ನಾವು ಕೇಳ್ತಾ ಇದ್ದೀವಿ, ಕೆಲವೊಂದಷ್ಟು ಆಚರಣೆಗಳಲ್ಲಿ ಕಾಯಿ ಕಟ್ಟುವಂಥದ್ದು, ದೇವಸ್ಥಾನಕ್ಕೆ ಹೋಗಿ ಕಾಯಿ ಕಟ್ಟಬೇಕು ಅಂತ. ಮೊದಲಿಗೆ ನಾನು ಕೇಳ್ಬಿಡ್ತೀನಿ ಗುರುಗಳೇ, ಈ ನಾವು ಸಾಕಷ್ಟು ಉದ್ಯೋಗದಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಹಣಕಾಸಿನ ತೊಂದರೆ ಇರ್ಬೋದು, ಈ ರೀತಿಯಾದಂಥ ಕಷ್ಟಗಳು ಪದೇ 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 ಬರ್ತಾ ಇರ್ತಾರೆ. ನಾವು ಏನು ಪರಿಹಾರವನ್ನು ಮಾಡ್ಕೊಳ್ಬೋದು ಗುರುಗಳೇ? ಈಗ ದೇವಸ್ಥಾನದಲ್ಲಿ ಕಾಯಿ ಕಟ್ಟೋದು ಅಂತ ಹೇಳಿ, ಹೌದು, ಕಟ್ಟೋದು ಬಹಳ ಒಳ್ಳೆಯದು. ಅದೊಂದು ಸಂಕಲ್ಪ ಹ್ಮ್, ಅಥವಾ ನಮ್ಮ ಒಂದು ಹರಕೆನೋ ಅಥವಾ ಒಂದು ಬೇಡಿಕೆನೋ ಆ ರೀತಿಯಲ್ಲಿ ಇರುತ್ತೆ. ಏನಾಗುತ್ತೆ, ದೇವಸ್ಥಾನದಲ್ಲಿ ಶುಕ್ರವಾರ ಕಟ್ಟ್ರಿ, 9 ವಾರ ಕಟ್ಟಿ, 7 ದಿನ ಕಟ್ಟಿ, 7 ವಾರ ಕಟ್ಟಿ, ಈಗೆಲ್ಲ ಸಾಮಾನ್ಯವಾಗಿರುತ್ತೆ ನಿಯಮಗಳು ಅಂತ ಹೇಳಿ. ನೋಡಿ, ನಿಯಮಗಳು ಚೌಕಟ್ಟು ಇದನ್ನ ಯಾರೂ ಮೀರೋದಲ್ಲ. ಅದು ಆ ಒಂದು ವ್ಯವಸ್ಥೆನೇ ಹಾಗಿರುತ್ತೆ, ಮಾಡಬೇಕಾಗಿರುತ್ತೆ. ಈಗ 9 ವಾರ ಮಾಡಿ ಅಂದರೆ 9 ವಾರ ಮಾಡಬೇಕು, ಅದು ನಿಯಮ. ಅದು ಸ್ಥಿತಿಬದ್ಧವಾಗಿರ್ತಕ್ಕಂಥದ್ದು. ಏನಕ್ಕೆ, ಆ ವ್ಯಕ್ತಿ ಎಷ್ಟು ಆ ಒಂದು ಕಾರ್ಯದಲ್ಲಿ ಮಗ್ನಾಗಿರ್ತಾನೆ ಅಥವಾ ಆ ಮನುಷ್ಯ ಶಿಸ್ತಿನಿಂದ ಇರ್ತಾನೆ, ದೇಹದಂಡನೆ ಮಾಡ್ತಾನೆ, ಅಷ್ಟು ಭಗವಂತನಿಗೆ ಆತನ ಒಂದು ಅರ್ಥನಾದ ಅಥವಾ ಅವನ ಸಮಸ್ಯೆ, ಅವನ ವಿಚಾರ ಪರಿಹಾರಕ್ಕೆ ಆತ ಬೇಗ ಬರ್ತಾನೆ ಅನ್ನೋವಂಥ ಒಂದು ನಂಬಿಕೆ. ಅವ್ರು 7 ವಾರ ಮಾಡಿ 9 ವಾರ ಮಾಡಿ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ ಅನ್ನೋದು ಯಾವ ದೇವಸ್ಥಾನದವರಲ್ಲ. ಅದು ಅವ್ರು ಹೇಳೋದು ಒಳ್ಳೇದೇ. ಅದು ನಮ್ಮ ಒಂದು ದೈಹಿಕವಾಗಿರ್ತಕ್ಕಂಥ ದೇಹದಂಡನೆ ಮಾಡಬೇಕು, ಶ್ರಮ ಇರಬೇಕು, ಆ ಭಕ್ತಿಯ ಒಂದು ಶಿಸ್ತಿದೆಯಲ್ಲ, ನಿಯಮಾವಳಿಗಳು ಆ ತಪ್ಪದೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ. ಯಾಕಂದರೆ ಇವು ಪ್ರತಿಯೊಂದು ತಂತ್ರ ಅಥವಾ ಪೂಜಾ ವ್ಯವಸ್ಥೆಗಳಿಗೂ ಕೂಡ ಕೆಲಸ ಆಗಲಿ ಬಿಡಲಿ, ಅವು 48 ದಿನ ಆ ಒಂದು ಮಂಡಲ ಅನ್ನೋದು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅದೊಂದು ನಿಯಮ. ಅದೇ ರೀತಿಯಾಗಿ ಮತ್ತೊಂದು ಹೇಳಿದ್ರಿ, ನಾವು ಕಷ್ಟ ಕಾರ್ಪಣ್ಯಗಳು ಸಹಜವಾಗಿ ಇರ್ತಕ್ಕಂಥ ಕಷ್ಟಗಳ ಕಳೀಲಿಕ್ಕೆ ಮನೆಯಲ್ಲೇ ಕಾಯಿ ಕಟ್ಟಬಹುದಾ? ಹೌದು, ಖಂಡಿತವಾಗಿ ಅದು ಕೂಡ ಇದೆ, ಪರಿಹಾರದಾಯಕವಾಗಿ ಅದು ಕೂಡ ನಾವು ನೋಡ್ಬೋದು. ಮನೆಯಲ್ಲಿ ಸಂಕಲ್ಪಗಳನ್ನು ಮಾಡಿ ಕಾಯನ್ನು ಕಟ್ಟಿ ಅದನ್ನು ಪೂಜಿಸೋದ್ರಿಂದನೂ ಕೂಡ ಕೆಲವೊಂದು ರೀತಿಯಾದಂತಹ ತೊಂದರೆಗಳನ್ನು ನಾವು ಕಳಿಬೋದು. ಆದರೆ ಇದನ್ನು ನಾವು ಮಾಡಬೇಕಾಗಿರ್ತಕ್ಕಂತಹ ನಿಯಮದಲ್ಲಿ ಹರಕೆ ಎಂಬುದಾಗಿ ಹೇಳುತ್ತೆ. ನಾವು ದೇವಸ್ಥಾನಕ್ಕೆ ಹೋಗೋದು ನಿಯಮಗಳು, ನಾವು ಮನೆಯಲ್ಲೇ ಮಾಡಿದಾಗ ಏನಾಗುತ್ತೆ, ಅದು ನಾವು ಹರಕೆ ಕಟ್ಟಿ ಇಟ್ಟ ಹಾಗೆ. ಅದ್ರ ಜೊತೆಗೆ ನಾವು ಕಾಯಿ ಕಟ್ತೀವಿ, ಮನೇಲಿ ಇಡ್ತೀವಿ ಅಂತ ಇಟ್ಕೊಳ್ಳಿ, ಅದ್ರ ಜೊತೆಗೆ ನೀವು ಇಷ್ಟದೈವನೋ ಅಥವಾ ನಿಮ್ಮ ಒಂದು ಕುಲದೇವನೋ ಅಥವಾ ನಿಮ್ಮ ಆಚರಣೆಗೆ ಬರ್ತಕ್ಕಂಥ ದೈವ ಅಥವಾ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರ್ತಕ್ಕಂಥ ದೈವದಲ್ಲಿ ತಾವು ಹರಕೆಯನ್ನು ಕಟ್ಟಿ ನಿಮ್ಮ ಮನೇಲಿ ಇಡಬೇಕಾಗ್ತದೆ. ಅದಾದಮೇಲೆ ಆ ಕೆಲಸ ಆದಮೇಲೆ ನೀವು ಏನು ಹರಕೆ ಕಟ್ಟಿರ್ತೀರ ಅದು ನಿಮ್ಗೆ ಬಿಟ್ಟಿತ್ತು, ನಿಮ್ಮ ಮನಸ್ಥಿತಿಯಲ್ಲಿರುತ್ತೆ, ನಿಮ್ಮ ಮನಸ್ಸಿಗೆ ಗೊತ್ತಿರ್ತದೆ. ನೀವು ದುಡ್ಡು ಹಾಕ್ತಿರೋ ಅಥವಾ ಏನು ಹಾಕ್ತಿರೋ, ಆ ತಾಯಿಗೆ ಏನು ಕೊಡ್ತಿರೋ ಅನ್ನೋದು ನೀವು ಆತ್ಮದಲ್ಲಿ ಹೇಳ್ಕೊಂಡಿರ್ತೀರ. ಅದನ್ನು ನೀವು ವಿನಿಯೋಗ ಮಾಡ್ತಕ್ಕಂತಹ ಕಾರ್ಯಗಳನ್ನು ತದನಂತರ ದಿನಗಳಲ್ಲಿ ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ನಿಯಮದ ಪ್ರಕಾರ ನಡೆಯುತ್ತೆ, ಇದು ನಮ್ಮ ಹರಕೆಯ ಪ್ರಕಾರ ನಡೆಯುತ್ತೆ. ಆ ರೀತಿಯಾಗಿ ನಾವು ಇದನ್ನು, ಅದು ಮತ್ತು ಇದನ್ನು ಎರಡನ್ನೂ ಕೂಡ ಭೇದ ಮಾಡಬೇಕಾಗತ್ತೆ, ಬೇರೆ ಬೇರೆಯಾಗಿ ನೋಡಬೇಕಾಗತ್ತೆ. ಈ ರೀತಿಯಲ್ಲಿ ಸಂಕಲ್ಪ ಕಾಯಿ ಕಟ್ಬೋದು ನಾವು. ಅದು ನಮಗೆ ನಿಶಾನೆಯಾಗಿ ತೋರಿಸುತ್ತೆ. ಕಾಯಿ ಏನೋ ಒಂದು ವಸ್ತು ಇಟ್ಟಿದ್ದೀವಿ, ಆ ಒಂದು ವಸ್ತು ನಮ್ಮ ಕೆಲಸಕ್ಕೋಸ್ಕರ ಇಟ್ಟಿದ್ದೀವಿ ಅಂತಂದರೆ ಆ ವಸ್ತು ಇರೋ ತನಕ ಅದು ನಮಗೆ ನಿಶಾನೆಯಾಗಿ ಅದರ ಪೂಜೆ ಮಾಡೋದ್ರಿಂದನೂ ಕೂಡ ನಮ್ಮ ಒಂದು ದಿನದ ಬೇಡಿಕೆ ಏನಿದೆ, ಅಂದರೆ ನಮ್ಮ ಇಷ್ಟಾರ್ಥ ಕಾರ್ಯದ ಬೇಡಿಕೆ ಏನಿದೆ, ಅದು ಸದಾಕಾಲ ಆ ಭಗವಂತನ ಕೇಳಲಿ ಎಂಬುದರ ಉದ್ದೇಶವಾಗಿ ಅದನ್ನು ಕಾಯಿ ಕಟ್ಟಿ ಇಡ್ಬೋದು. ಈ ರೀತಿಯಾಗಿ ಅದರಲ್ಲಿ ಒಂದು ಸರಳವಾಗಿರ್ತಕ್ಕಂತಹ ಒಂದು ಪರಿಹಾರ ನೋಡ್ಬೋದಾಗಿದೆ ನಾವು. ಈ ಪರಿಹಾರದಲ್ಲಿ ಏನಂತಂದ್ರೆ, ಒಂದು ಕಾಯಿನ, ಸಿಪ್ಪೆ ಸುಲಿಯದೆ ಇರ್ತಕ್ಕಂಥ ಒಂದು ಕಾಯಿನ ತಗೊಳ್ಳಿ, ತೆಂಗಿನಕಾಯಿ ತಗೊಂಡು ಅದನ್ನ ಸಂಪೂರ್ಣವಾಗಿ ಈ ಹಸಿರು ಬಟ್ಟೆಯಲ್ಲಿ ಸುತ್ತಬಿಡಿ, ಗ್ರೀನ್ ಬಟ್ಟೆ, ಹಸಿರು ಬಟ್ಟೆಯಲ್ಲಿ ಸುತ್ತಿ ಅದಾದ ನಂತರ ಕೆಂಪು ದಾರವನ್ನು ಆ ಬಟ್ಟೆಯ ಮೇಲೆ, ಆ ಬಟ್ಟೆ ಮೇಲೆ ಕೆಂಪು ದಾರದಿಂದ ಸುತ್ತಕೊಂಡು ಹೋಗಿ
ಅದಾದಮೇಲೆ ಅರಿಶಿಣ ಕುಂಕುಮ ಗಂಧವನ್ನು ಲೇಪಿಸ್ಬಿಡಿ. ಆ ತೆಂಗಿನಕಾಯಿ ಅರಿಶಿಣ ಕುಂಕುಮ ಗಂಧ ಎಲ್ಲ ಲೇಪಿಸ್ಬಿಟ್ಟು ಆ ಕಾಯಿನ ಪೂರ್ತಿಯಾಗಿ ಮಾಡಿ ನಿಮ್ಮ ಮನೆಯ ದೇವ್ರ ಮನೆ ಅಥವಾ ದೇವ್ರ ಫೋಟೋ ಇಡ್ತಕ್ಕಂಥ ಜಾಗದಲ್ಲಿ ಇಟ್ಬಿಡಿ. ನಿಮಗೆ ಸಾಲ ಇದೆಯಾ ಯೋಚನೆ ಮಾಡಿ. ಏನೋ ಒಂದಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಸಾಲ ತೀರಬೇಕು ಅಂತ ಹೇಳ್ಬಿಟ್ಟು ನೀವು ಆ ಕಾಯಿನ ಇಟ್ಬಿಡಿ. ಡೈಲಿ ಪೂಜೆ ಮಾಡಿ. ಇದರ ಜೊತೆಗೆ ನೀವು ಏನು ಡೈಲಿ ಒಂದು ಫಂಡ್ ಹಾಕಿರ್ಬೋದು ದೇವ್ರಿಗೆ ಕೊಡಬೇಕಂತ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಅಂದ್ಕೊಂಡಿರ್ಬೋದು, ಯಾವ ದೇವಿಗೆ ಸಂಬಂಧಪಟ್ಟಂಗೆ ನಾನು ಮೊದಲೇ ಹೇಳಿದೆ, ನಿಮ್ಮ ಗ್ರಾಮ ದೇವತೆನೋ ನಿಮ್ಮ ಇಷ್ಟ ದೇವತೆನೋ ಅದನ್ನು ಆಯ್ಕೆ ಮಾಡ್ಕೊಂಡು ನೀವೇನು ಮನಸ್ಸಿನಲ್ಲಿ ಕೋರಿಕೆ ಇದ್ದರೆ ಅದನ್ನು ಇಟ್ಕೊಳ್ಳಿ. ಇದನ್ನು ನೀವು ಪೂಜೆ ಮಾಡ್ತಾ ಹೋಗಿ. ಅಂದರೆ ನಿಮ್ಮ ಒಂದು ವ್ಯವಸ್ಥೆ, ನೀವು ಸಾಲ ಮಾಡಿದರೆ ಅದು ಬೇಗ ತೀರಿ ನೀವು ಹೊರಗಡೆ ಬರ್ತೀರ, ಬೇಗನೆ ಕೆಲಸ ಆಗುತ್ತೆ. ನೀವು ವರ್ಷಾನುಗಟ್ಟಲೆ ಕಾಯೋದಲ್ಲ, ಅಥವಾ 9 ವಾರ 10 ವಾರ ಅಷ್ಟರ ಮಟ್ಟಿಗೆ ಕಾಯೋದು ಬೇಡ. ಬೇಗ ಬೇಗನೆ ನಿಮಗೆ ಅದು ರಿಸಲ್ಟ್ ಅನ್ನೋದು ಕೊಡುತ್ತೆ. ಅಷ್ಟು ಪ್ರಭಾವವಾಗಿರ್ತಕ್ಕಂಥ ಇದೊಂದು ಕಾಯಿ ಸಂಕಲ್ಪ ನಿಮ್ಮ ಮನೆಯಲ್ಲಿ ಮಾಡ್ಕೊಳೋವಂಥದ್ದು. ಸಾಲ ಮಾಡಿದರೆ ಸಾಲ ತೀರುತ್ತೆ, ಅಥವಾ ನೀವೇನಾದರೂ ಮಕ್ಕಳಾಗಬೇಕಂತಿದ್ರೆ, ಅಥವಾ ಏನಾದರೂ ಮನೆ ಕಟ್ಟಬೇಕು, ಮನೆ ತಗೊಳ್ಬೇಕು, ಬೇರೆ 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 ಅವ್ರವ್ರು ಬಿಟ್ಟಿದ್ದು ಸಮಸ್ಯೆ, ಆರೋಗ್ಯ ಸರಿ ಇರಲಿಲ್ಲ, ಅವೆಲ್ಲ ಏನೇನು ವಿಚಾರ ಇರುತ್ತೆ ಅದರ ಒಂದು ಸಂಕಲ್ಪ ಮಾಡಿಡಿ, ಎಲ್ಲವೂ ಖಂಡಿತವಾಗಿ ಈಡೇರುತ್ತೆ. ಇದೆಲ್ಲ ನಿಮ್ಮ ಕೆಲಸ ಆದಮೇಲೆ ನೀವೇನು ಹರಕೆ ಹೊತ್ತಿರ್ತೀರ ಆ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕ್ಲಿಯರ್ ಮಾಡಿ ಕೊಟ್ಟುಬಿಡಿ. ಅದಾದ ನಂತರ ಈ ತೆಂಗಿನಕಾಯನ್ನು ನೀವು ಕೈ ಮುಗಿದು ಭಕ್ತಿಯಿಂದ ನೀರಿಗೆ ವಿಸರ್ಜನೆ ಮಾಡಿ. ಖಂಡಿತ ನಿಮ್ಗೆ ಆದಷ್ಟು ಶುಭ ಫಲ, ಶುಭ ಸುದ್ದಿ, ಶುಭ ವಿಚಾರ ಎಲ್ಲ ಗೋಚರ ಆಗಿ ಜೀವನದಲ್ಲಿ ಬದಲಾವಣೆ ಅನ್ನೋದು ಬಂದೇ ಬರುತ್ತೆ. ಇದು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಓಕೆ ಗುರುಗಳೇ, ಈಗ ಬೇರೆ ಬೇರೆ ಕಷ್ಟಗಳಿಗೆ ಅಥವಾ ಬೇರೆ ಬೇರೆ ಸಂಕಲ್ಪಗಳಿಗೆ ಬೇರೆ ಬೇರೆ ಕಾಯಿಗಳನ್ನು ನೆಡಬೇಕಾ? ಒಂದೇ ಕಾಯಿನಲ್ಲಿ ನಮ್ಮೆಲ್ಲ ಸಂಕಲ್ಪಗಳನ್ನು ಹೇಳ್ಕೊಳ್ಬೋದಾ? ನಾನು ಹೇಳಿದ್ರೆ ನಿಮ್ಗೆ ಒಂದೇ ಕಾಯಿ, ನಿಮ್ಮ ಕೋರಿಕೆ ಬೇರೆ ಇರುತ್ತೆ. ಒಬ್ರಿಗೆ ಒಂದು ಸಮಸ್ಯೆ ಇದ್ರೆ ಇನ್ನೊಬ್ಬನಿಗೆ ಇನ್ನೊಂದು ಸಮಸ್ಯೆ ಇರುತ್ತೆ. ಆ ಕೋರಿಕೆ ಜೊತೆಗೆ ಇದು ಹರಕೆ ಅಂತ ಹೇಳ್ತೀವಿ. ಸಂಕಲ್ಪ ಮಾಡಿ ಇಡೋದು ಒಂದು ನಿಶಾನೆ ಆಗಿ ನಮ್ಮ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಕಾರ್ಯವನ್ನ ನಾವು ಅದಕ್ಕೊಂದು ಮೂರ್ತ ಸ್ವರೂಪ ಕೊಟ್ಟಿದ್ದೇವೆ. ಅದಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಕೆಲಸ ಆಗಲಿ ಅಂತ ಹೇಳಿ. ನಾನು ಉದಾಹರಣೆಗೆ ಅದಕ್ಕೆ ಹೇಳ್ತೀನಿ. ಈಗ ಸಾಲ ತೊಗೊಂಡು ಮಾಡಿಬಿಟ್ಟಿದ್ವಿ, ಆಗೋಗ್ಬಿಟ್ಟಿದೆ. ಸಾಲ ತೀರ್ಬೇಕಂತಂದ್ರೆ ನಾನು ಕೇಳ್ತಾ ಇದ್ದೀನಿ ಭಗವಂತನಿಗೆ, ಸಾಲ ತೀರಿದ್ರೆ ನೋಡಪ್ಪ ನಿನ್ಗೆ ಏನು ಕೊಡಿಸ್ತೀನೋ ಏನು ಮಾಡ್ತೀನೋ ಅದು ಹರಕೆ. ಅದು ನಾವು ಕೇಳ್ಕೊಳೋದು ಹರಕೆ. ಅದು ಯಾವ ದೇವ್ರು ಕೇಳ್ಕೊತೀವಿ, ಯಾವ ದೇವಸ್ಥಾನಕ್ಕೆ ಹೇಳ್ಕೊತೀವಿ ಅದು ನಮ್ಗೆ ಬಿಟ್ಟಿದ್ದು. ನಮ್ಮ ಗ್ರಾಮ ದೇವತೆ ಆಗಿರ್ಬೋದು, ಹೊರಗಿಂದಾಗಿರ್ಬೋದು. ಬಟ್ ಇದು ನಿಶಾನೆಯಾಗಿ ಇಟ್ಟಿರ್ತೀವಲ್ಲ, ಇದನ್ನು ನಾವು ಡೈಲಿ ಪೂಜೆ ಮಾಡೋದ್ರಿಂದ ನಮ್ಮ ಕೆಲಸ ಬೇಗ ಆಗುತ್ತೆ. ಇದು ಒಂದು ವ್ಯವಸ್ಥೆ ಪ್ರಕಾರ ನಡೆಯುತ್ತೆ, ಸರಳವಾಗಿರ್ತಕ್ಕಂಥ ಪರಿಹಾರ. ಈಗ ಪಾಪ ಎಲ್ಲೋ ಇರ್ತಾರೆ, 9 ವಾರ ಓಡಾಡ್ಲಿಕ್ಕೆ ಆಗಲ್ಲ. ದೇವಸ್ಥಾನಗಳಲ್ಲಿ ನಾವು ಒಂದು 5 ವಾರ ಪೂಜೆ ಮಾಡಿ, ಅಲ್ಲಿ ಯಾವುದೋ ಒಂದು ಊರಲ್ಲಿ ಇರ್ತೇವೆ, ಯಾವ ಬೇರೆ ರಾಜ್ಯದಲ್ಲಿ ಇರ್ತವೆ, ಬೇರೆ ಬೇರೆ ಸ್ಥಳದಿಂದ ಬರ್ತಾರೆ, ಓಡಾಡಲಿಕ್ಕಾಗಲ್ಲ. ಮತ್ತು ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ, ಕಂಟಿನ್ಯೂ ಆಗಿ ಪೂಜೆ ಮಾಡಲಿಕ್ಕೆ ಹೋಗ್ಲಿಕ್ಕೆ. ಅಂಥ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲೇ ತಾವು ಮಾಡಿಕೊಂಡು ಈ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತವಾಗಿ ಆ ಕೆಲಸ ನಡೆಯುತ್ತೆ. ಆ ಹರಕೆ, ಆ ವಿಚಾರ, ವ್ಯವಸ್ಥೆ ಏನು ಕಷ್ಟ ಇದೆ, ಬಾಧೆ ಇದೆ, ಬಾಧಸ್ತರನ್ನಾಗಿ ಮಾಡಿದ್ದೆ, ಅವೆಲ್ಲ ಕಳೀಲಿಕ್ಕೆ ಈ ಒಂದು ಪರಿಹಾರ ಹೇಳ್ತಾ ಇರೋದು. ನೀವು ಮನೇಲಿ ಕಟ್ಟಿ ಇಡಿ ಸಾಕು, ಖಂಡಿತ ಅದರಿಂದ ಹೊರಗಡೆ ಬರ್ಬೋದು. ಏನೇ ವಿಚಾರ ಸಮಸ್ಯೆ ಇತ್ತು. ಗುರುಗಳೇ, ನಮ್ಮ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಉದ್ಯೋಗ ಸಮಸ್ಯೆ ಇರ್ಬೋದು, ಅಥವಾ ಕೋರ್ಟ್ ಕೇಸ್ ವಿಚಾರ ಇರ್ಬೋದು, ಈ ರೀತಿ ಸಾಕಷ್ಟು ಕಷ್ಟಗಳಿರುತ್ತೆ. ಬಟ್ ಅದಕ್ಕೆ ಕೆಲವೊಂದಷ್ಟು ದೇವಸ್ಥಾನಗಳಿಗೆ ಹೋಗಿ ಆ ನಿಯಮಗಳನ್ನೇ ಪಾಲನೆ ಮಾಡಬೇಕು ಅಂತಿರುತ್ತೆ. ಯಾರಿಗೆ ಮಾಡೋದಕ್ಕೆ ಆಗೋದಿಲ್ವೋ ಅವರು ಯಾವ ರೀತಿ ಸರಳ ಪರಿಹಾರದ ಮೂಲಕ ಕಾಯಿ ಕಟ್ಬೋದು ಅನ್ನುವಂಥದ್ದು ತಿಳಿಸ್ಕೊಟ್ರಿ ಗುರುಗಳೇ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಕಾಯಿ ಕಟ್ಟೋದು ನಮ್ಮಲ್ಲಿರುವಂಥ ಕೆಲವೊಂದಷ್ಟು ನಿಯಮಗಳು, ಸಂಪ್ರದಾಯಗಳು. ಆದರೆ ಕೆಲವೊಂದಷ್ಟು ದೇವಸ್ಥಾನಗಳಿಗೆ ಹೋಗೋದಾಗೋದಿಲ್ಲ, ಅಥವಾ ಹೋಗಲಿಕ್ಕೆ ಸಮಯಗಳು ಸಿಗೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡ್ಬೋದು, ಅಥವಾ ಗುರುಗಳ ಜೊತೆ ಮುಕ್ತ ಸಮಾಲೋಚನೆಯನ್ನು ನಡೆಸಬೇಕು, ಭೇಟಿಯಾಗಬೇಕು ಅಂತಿದ್ರೆ ಬೆಂಗಳೂರಿನ ಯೂನಿವರ್ಸಿಟಿ ಸರ್ಕಲ್ನಲ್ಲಿ ಗುರುಗಳ ಆಫೀಸ್ ಇದೆ, ನೀವು ಬಂದು ಭೇಟಿ ಆಗ್ಬೋದು. ಧನ್ಯವಾದಗಳು.